ಶ್ರೀರಾಘವೇಂದ್ರನಿರ್ದಿಷ್ಟಂ ಮಧ್ವರೂಪನಿದರ್ಶಕಂ ವಿದ್ಯಾಮಾನ್ಯಾಪ್ತಸದ್ವಿದ್ಯಂ ಕೃಷ್ಣತತ್ವೋಪದೇಶಕಂ ಪ್ರೀಣಯಂತಂ ಚತುರ್ಬಾಹುಂ ವಿಶ್ವಂ ಕಾಲೀಯಮರ್ದನಂ ವಂದೇ ಕೃಪಾತಪಃ ಪೂರ್ಣಂ ಸ್ವರೂಪೋದ್ಧಾರಕಂ ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೂರ್ಣಾನಂದಸುಖೋದ್ಭಾಸೀ ಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪರಮಸತ್ಪುರುಷಾರ್ಥರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗೆ ಇತ್ತಪನು ತನ್ನ ಮರೆತು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ ಅಂತ ಈ ಶ್ಲೋಕದಲ್ಲಿ ಯಾವ ರೀತಿಯ ಯಥಾ ಉಪಾಸ್ಯತೆ ತಥೈವ ಭವತಿ ಅಥವಾ ತದೇವ ಭವತಿ ಅನ್ನುವಂತಹ ಶಾಸ್ತ್ರದ ಮಾತಿಗೆ ತರ್ಜಿಮೆಯ ರೂಪದಲ್ಲಿ ಈ ಒಂದು ವ್ಯಾಖ್ಯಾನಪೂರಕವಾದಂತಹ ಚಿಂತನೆ ಜಗನ್ನಾಥದಾಸರು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ಅತ್ಯಂತ ಎತ್ತರವಾದಂತಹ ಪರಮಸತ್ಪುರುಷಾರ್ಥದ ರೂಪನಾದಂತಹ ಆ ಹರಿಯನ್ನು ತನಗೆ ಬೇಕು ಅಂತ ಬಯಸ್ತಾನೋ ಅವರಿಗೆ ತನ್ನನ್ನೇ ತಾನು ಕೊಡ್ತಾನೆ. ಯಾರು ಅದು ಬೇಕು ಇದು ಬೇಕು ಅಂತ ಭಗವಂತನನ್ನು ಕುರಿತು ಚಿಂತನೆ ಮಾಡ್ತಾರೋ ಅವರಿಗೆ ಬೇಗದಲ್ಲಿ ಶೀಘ್ರದಿಂದಲೇ ಅಂತ ಹೇಳ್ತಾ ಇದ್ದಾರೆ ಕೊಟ್ಟು ಬಿಡ್ತಾನೆ, ತಗೊಂಡು ಹೋಗು ಅಂತ ನಗುತ್ತಾ ಕೊಟ್ಟು ಬಿಡ್ತಾನೆ. ಹೇಗೆ ಅಂತಂದರೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನಮಗೆಲ್ಲ ಪರಿಚಿತವಾದಂತಹ ವಿಷಯ ಮಹಾಭಾರತದ ಈ ಘಟ್ಟ. ಇಬ್ಬರೂ ಕೂಡ ಭಗವಂತನ ಹತ್ತಿರ ಅವನ ನೆರವು ಅಂದರೆ ಹೆಲ್ಪ್ ಪಡಿಲಿಕ್ಕೆ, ಯಾವುದರಲ್ಲಿ ಮಹಾಭಾರತ ಯುದ್ಧದಲ್ಲಿ ಭಗವಂತನ ಒಂದು ಹೆಲ್ಪ್ ಪಡಿಲಿಕ್ಕೆ ಇಬ್ಬರೂ ಹೋದರು. ಪಾಂಡವರ ಪಕ್ಷದಿಂದ ಅರ್ಜುನ ಹೋದ, ಕೌರವರ ಪಕ್ಷದಿಂದ ದುರ್ಯೋಧನ ಹೋದ. ಇಬ್ಬರೂ ಕೂಡ ಭಗವಂತನ ಬಳಿ ಹೋಗ್ತಾರೆ. ಒಬ್ಬ ಏನು ನಾನು ಭಾರಿ ದೊಡ್ಡವ ಅಂತ ಹೇಳಿ ತಲೆ ಹತ್ತಿರ ಕೂತ ಅಹಂಕಾರದಿಂದ ದುರ್ಯೋಧನ. ಇನ್ನೊಬ್ಬ ನಾನು ನಿನ್ನ ದಾಸ ಅಂತ ಹೇಳಿ ಪಾದದ ಬಳಿ ಕುಳಿತವ ಅರ್ಜುನ. ಅದರಲ್ಲಿ ಭಗವಂತ, ನಾನು ಯಾವಾಗಲೂ ಇದನ್ನು ಹೇಳುವುದುಂಟು, ಭಗವಂತ ಯಾವುದೇ ರೀತಿಯ ಪಕ್ಷಪಾತ ಮಾಡಿಲ್ಲ. ಭಗವಂತ ಅವರಿಗೇನೆ ಚಾಯ್ಸ್ ಕೊಡ್ತಾನೆ, ನೀವು ಕೇಳಿ, ನಿಮಗೇನು ಬೇಕು ಕೇಳಿ. ಭಗವಂತ ತನ್ನನ್ನು ತಾನು ಎರಡು ಭಾಗ ಮಾಡ್ತಾನೆ. ಅಲ್ಲಿ ತಾನು ಕೊಡಬಹುದಾದಂತಹ ನೆರವನ್ನು ಎರಡು ಭಾಗ ಮಾಡ್ತಾನೆ. ಒಂದೇನು ಅಂದರೆ, ಭಗವಂತ ನಿರಾಯುಧನಾಗಿ ಅವನದ್ದು ಒಂದು ಕೊಡುಗೆ, ನಿರಾಯುಧನಾಗಿ ಬರ್ತೇನೆ, ಇದು ಒಂದು ಚಾಯ್ಸ್. ಇನ್ನೊಂದು ಚಾಯ್ಸ್ ಏನು ಅಂದರೆ, ಅವನ ಮಕ್ಕಳು 10 ಮಂದಿ ನಾರಾಯಣೀ ಸೇನೆ ಅಂದರೆ ಭಗವಂತನಿಗೆ ದಶಲಕ್ಷ ಪುತ್ರರು ಅಂತ ನಮಗೆ ಗೊತ್ತು. ಒಬ್ಬೊಬ್ಬ ಸ್ತ್ರೀಯರಲ್ಲೂ 10 ಮಕ್ಕಳು, ಹೀಗೆ 10 ಲಕ್ಷ ಮಕ್ಕಳ ಒಂದು ನಾರಾಯಣಿ ಸೇನೆ, 10 ಲಕ್ಷ ಪ್ಲಸ್ ಹೀಗೆ ನಾರಾಯಣಿ ಸೇನೆ. ಅದು ಒಂದು ಕಡೆ. ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಅದರಲ್ಲಿ ದುರ್ಯೋಧನ, ಅಬ್ಬಾ ನನಗೆ ಇವನನ್ನು ಕಟ್ಕೊಂಡು, ಇವನೊಬ್ಬ ಗೊಲ್ಲ, ಆಯುಧನೂ ಹಿಡಿಯುವುದಿಲ್ಲ ಅಂತೆ, ಇವನನ್ನು ಕಟ್ಕೊಂಡು ಏನು ಮಾಡಬೇಕು ಅಂತ ಹೇಳಿ ನಂಗೆ ನಾರಾಯಣಿ ಸೇನೆ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡ. ಅರ್ಜುನ ಭಕ್ತವ, ದೇವರೇ ನೀನಿದ್ರೆ ನಾನು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನಂಜಯ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ. ಅಂದರೆ ಭಗವಂತ ಎಲ್ಲಿದ್ದಾನೆ ಅಲ್ಲಿ ವಿಜಯ ಖಚಿತ ಅಂತ ತಿಳಿದವ ಅರ್ಜುನ. ಹಾಗಾಗಿ ನೀನು ಒಬ್ಬ ನನಗಿದ್ರೆ ಸಾಕು, ನನಗೆ ಮತ್ತೇನೂ ಬೇಡ, ನೀನು ನಮ್ಮ ಜೊತೆಗಿರಬೇಕು ಅಂತ ಭಕ್ತರು ಹೇಗಿರ್ತಾರೆ ಅಂತ. ಅವರಿಗೆ ಬಾಕಿಯಲ್ಲ, ಭಗವಂತ ಬೇಕು. ಇವನೇನು ಭಾರೀ ಖುಷಿಪಟ್ಟ. 10 ಲಕ್ಷ ತಲೆ ಲೆಕ್ಕ, ಅವನಿಗೆ ತಲೆ ಒಳಗೆ ಅವನಿಗೆ ಏನೂ ಇಲ್ಲ ಅಂತ ಅರ್ಥ.
ಇಷ್ಟಾಗಿ ಎಷ್ಟು ಮೂರ್ಖ ದುರ್ಯೋಧನ. ಅವನು ಕಣ್ಣು ಎದುರುಗಡೆ ಎಲ್ಲಿ ಸಂಧಾನಕ್ಕೆ ಅಂತ ಬಂದಾಗ ಅವನಿರಲಿಲ್ಲ, ಹೊರಟು ಹೋದ. ಆದರೆ ಆ ಕೃಷ್ಣ ವಿಶ್ವರೂಪ ದರ್ಶನ ತೋರಿಸಿದ್ದುಂಟು. ಇವನು ನೋಡಲಿಲ್ಲ, ನೋಡುವ ಯೋಗ್ಯತೆ ಇರಲಿಲ್ಲ ಇವನಿಗೆ, ಅದು ಬೇರೆ ವಿಷಯ. ಅಷ್ಟಾದರೂ ಕೂಡ ಅವನಿಗೆ ಭಗವಂತ ತೋರಿಸಿ ಕೊಡ್ತಾ ಇದ್ದಾನೆ. ಆದರೂ ಅಂದರೆ ನಿಜವಾದ ಭಕ್ತರು ಹೇಗಿರ್ತಾರೆ, ಆ, ಅಭಕ್ತರು ಹೇಗಿರ್ತಾರೆ ಅಂತ. ಅಂದರೆ ನನಗೆ ನಾರಾಯಣಿ ಸೇನೆ ಬೇಕು, ಅದಕ್ಕೇನರ್ಥ, ನೀನು ಬೇಡ ಅಂತ ಅರ್ಥ ಅಲ್ಲಿ. ಅಂದರೆ ನಮಗೆ ಏನು ಎಷ್ಟು ಜನರ ಸಪೋರ್ಟ್ ಇರಲಿ, ಹಣದ ಸಪೋರ್ಟ್ ಇರಲಿ, ಏನಿದ್ರೆ ಏನು, ಭಗವಂತ ಒಬ್ಬ ಇಲ್ಲದೇ ಇದ್ದರೆ ಎಲ್ಲವೂ ನಶ್ವರ ಅಂತ ನಮಗೆ ತಿಳಿದ ವಿಷಯ. ಆದರೆ ದುರ್ಯೋಧನ ನನಗೆಲ್ಲ ಸಿಕ್ಕಿತು ಅಂತ ಹೊರಟು ಹೋದ. ಅಂದರೆ ಏನು ಹೇಳ್ತಾರೆ, ನಸು ನಗುತ್ತಾ ಕಳಿಸ್ಕೊಟ್ಟ ಅಂತೆ ಭಗವಂತನಿಗೆ. ಆ, ಶೀಘ್ರದಿಂದಲೇ ಅವನು ಇಂಥದ್ದನ್ನೆಲ್ಲ ಕೇಳಿದ್ರೆ ಬೇಗ ಕೊಟ್ಟು ಬಿಡ್ತಾನಂತೆ. ಯಾಕಂದರೆ ಅವರಿಗೆ ಅದೇ ಬೇಕಲ್ವ, ಅದನ್ನೇ ಕೊಟ್ಟು ಬಿಡ್ತಾನೆ, ನಸು ನಗುತ್ತಾ ಕೊಡ್ತಾನೆ. ನಾವು ಕೇಳುವವರು ಜಾಗೃತರಾಗಿರಬೇಕು ಅನ್ನುವಂಥದ್ದು ಈ ಶ್ಲೋಕದ ಹೊರನೋಟದ, ಅಂದರೆ ಒಂದು ಮೇಲ್ನೋಟದ ಒಂದು ತಾತ್ಪರ್ಯ ಅಂತಾದರೆ ನಮಗೆ ಹೇಳಿದ್ದಾರೆ. ಒಂದೊಂದು ಶಬ್ದವನ್ನು ಒಡೆದು ನೋಡಬೇಕು ಅಂತ ವಾದಿರಾಜರು ಹೇಳಿದ್ದಾರೆ. ಆಚಾರ್ಯರು ಕೂಡ ಪ್ರತಿಯೊಂದು ಶಬ್ದದಲ್ಲಿಯೂ ಕೂಡ ಅದನ್ನು ಬಿಡಿಸಿ ನೋಡಿದರೆ ಅತ್ಯದ್ಭುತವಾದಂತಹ ಚಿಂತನೆ, ಇದರದ್ದೇ ಒಳಗಿನ ಅರ್ಥಗಳು, ಒಳಗಿನ ಚಿಂತನೆಗಳು ಎಷ್ಟು ತೆರೆದುಕೊಳ್ಳುತ್ತೆ ಅಂತ ನಾವು ಗಮನಿಸಬಹುದು. ಅಂದರೆ ಯಾವುದೇ ಶ್ಲೋಕ ಇರಲಿ, ನಾನು ಇದನ್ನು ಪದೇ ಪದೇ ಹೇಳ್ತೇನೆ, ಯಾರನ್ನು ಡಿಸ್ಕರೇಜ್ ಮಾಡುವಂಥದ್ದಲ್ಲ. ಆದರೆ ಒಂದು ಪಾರಾಯಣ ಅಂತ ಹೇಳಿ ಭಾರೀ ಫಾಸ್ಟಲ್ಲಿ ಹೇಳಿಕೊಂಡು ಮುಗಿಸಿಬಿಡಲಿಕ್ಕೆ ಅಂತ ಹೋದರೆ, ಯಾವುದೇ ಶ್ಲೋಕ ಇರಬಹುದು, ಗಾಯತ್ರಿ ಶ್ಲೋಕ ಮುಖ್ಯವಾಗಿ 5 ಕಡೆ ನಿಲ್ಲಿಸಿ ಹೇಳಬೇಕಂತೆ. 5 ಕಡೆ ನಿಲ್ಲಿಸಿ ಹೇಳಬೇಕು. ಗಾಯತ್ರಿ ಮಂತ್ರ ಯಾರು ಹೇಳ್ತಾ ಇದ್ದಾರೆ, ಅದು ಸೀದಾ ಒಂದೇ ಉಸಿರಲ್ಲಿ ಹೇಳಲಿಕ್ಕೆ ಇದ್ದಂತಹ ಶ್ಲೋಕ ಅಲ್ಲ ಗಾಯತ್ರಿ ಮಂತ್ರ. ಅದನ್ನು ಉಪದೇಶವನ್ನು ಪಡೆದು ಪರಂಪರೆಯಿಂದ ಬಂದಂತಹ ದೊಡ್ಡ ನಿಧಿ ಅದು. 5 ಕಡೆ ನಿಲ್ಲಿಸಿ ಹೇಳಿದರೆ ದೊಡ್ಡ ಪುಣ್ಯ ಅಂತೆ. ಅದೇ ಫಾಸ್ಟಾಗಿ ಒಂದೇ ಉಸಿರಲ್ಲಿ ಹೇಳಿಕೊಂಡು ಹೊಟ್ಟೋದ್ರೆ ಪಂಚಪಾತಕದಾಯಿನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪಾಪ ಬರ್ತದೆ ಅಂತ ಹೇಳ್ತಾರೆ. ಯಾರು ಗಾಯತ್ರಿ ಮಾಡ್ತಾ ಇರ್ಬೋದು, ನಿಲ್ಲಿಸಿಬಿಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಸರಿಯಾಗಿ ತಿಳಿದುಕೊಂಡು 5 ಕಡೆ ನಿಲ್ಲಿಸಿ ಅದರ ಒಳಗೆ ಕೊಟ್ಟಿರುವಂತಹ ಧ್ಯಾನ ಶ್ಲೋಕವನ್ನು ಚೆನ್ನಾಗಿ ಅನುಸಂಧಾನ ಮಾಡಿ, ಆ ಸವಿತೃಮಂಡಲ ಅದರ ಮಧ್ಯದಲ್ಲಿರುವಂತಹ ಭಗವಂತ ನಾರಾಯಣ ಅವನನ್ನು ಚಿಂತನೆ ಮಾಡ್ತಾ 5 ಕಡೆ ನಿಲ್ಲಿಸಿ ಆ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡ್ರೆ ನಮ್ಮ ಪ್ರೊಟೆಕ್ಷನ್ಗೆ ಬೇರೆ ಏನು ಬೇಡ. ಯಾವುದೇ ರೀತಿಯ ಮಾಯ ಮಾಟ ವಶೀಕರಣ, ಯಾವ ದುಷ್ಟಶಕ್ತಿಗಳು, ಭೂತಗಳು ಅಥವಾ ನಮ್ಮದೇ ಪಾಪಕರ್ಮಗಳು ನಮ್ಮ ಬಳಿ ಸುಳಿಯುವುದಿಲ್ಲ ಅಂತೆ. ಅದನ್ನು ಬಿಟ್ಟು ಶ್ರದ್ಧೆ ಇಲ್ಲದೆ ಕಟ 4 ಸಲ ನೀರು ಹಾಕಿ 5 ಕಡೆ ನಿಲ್ಲಿಸದೆ ಧ್ಯಾನ ಶ್ಲೋಕವನ್ನು ಅನುಸಂಧಾನ ಮಾಡದೆ ಬೇಕಾದಂತಹ ಅದಕ್ಕೆ ಸೂಕ್ತವಾದಂತಹ ಪ್ರೊಟೆಕ್ಷನ್ ತಗೊಳ್ಳದೆ ಹೀಗೆ ಅಶ್ರದ್ಧೆಯಿಂದ ಹೇಳಿಕೊಂಡ್ರೆ ಪಂಚಪಾತಕದಾಯಿನಿ ಅಂತ ಗಾಯತ್ರಿಯ ಬಗ್ಗೆ ಹೇಳುವುದುಂಟು. ತಾತ್ಪರ್ಯ ಏನು ಅಂತಂದರೆ, ಯಾವುದೇ ಮಂತ್ರ ಇರಬಹುದು, ಯಾವುದೇ ಶ್ಲೋಕ ಇರಬಹುದು, ಸ್ಪೀಡಲ್ಲಿ ಹೇಳ್ತಾ ಎಲ್ಲಿ ಫಾಸ್ಟಾಗಿ ಹೇಳ್ಕೊಂಡು ಹೋದರೆ ಅಲ್ಲಿ ಕಲಿ ಅದಕ್ಕೆ ಅಭಿಮಾನಿಯಾಗಿ ನಿಲ್ತಾನೆ. ಅದೇ ಅರ್ಥಾನುಸಂಧಾನ ಮಾಡಿಕೊಂಡು ಮಂತ್ರ ಶಬ್ದಕ್ಕೆ ಅರ್ಥ ಮನನಾತ್ರಾಯತೆ. ಅಂದರೆ ಅದು ಮನನೆ ಮಾಡಿಕೊಂಡು ಹೇಳಿಕೊಂಡ್ರೆ ಆ ಮಂತ್ರವನ್ನು, ಅಂದರೆ ಅರ್ಥಾನುಸಂಧಾನ ಮಾಡಿಕೊಂಡು ಹೇಳಿಕೊಂಡ್ರೆ ತ್ರಾಯತೆ, ನಮ್ಮನ್ನು ರಕ್ಷಿಸ್ತದೆ, ದಾಟಿಸ್ತದೆ ಈ ಭವಸಾಗರದಿಂದ ಅಂತ ಆಚಾರ್ಯರು ಹೇಳಿದ್ದಾರೆ. ಯಾವಾಗ ಈ ಶ್ಲೋಕವನ್ನು ನಿಲ್ಲಿಸಿ ಅದರ ಅರ್ಥದ ಅನುಸಂಧಾನ ಮಾಡಿಕೊಳ್ತಾ ಅದನ್ನು ಉಪಾಸನೆ ಮಾನಸಿಕವಾಗಿ ಮಾಡಿದಾಗ ಅಲ್ಲಿ ಭಾರತೀ ದೇವಿಯರು ಅದಕ್ಕೆ ಅಭಿಮಾನಿಯಾಗಿ ಬಂದು ನಿಲ್ತಾರೆ ಅಂತ ಹೇಳ್ತಾರೆ. ಅದನ್ನು ತಗೊಂಡೋಗಿ ತನ್ನ ಪತಿಯ ಮೂಲಕ ಭಗವಂತನಿಗೆ ನೇರ ಒಪ್ಪಿಸ್ತಾರೆ ಅಂತ. ಪ್ರಸ್ತುತ ಈ ಶ್ಲೋಕವನ್ನು ನೋಡಿದರೆ ಅಲ್ಲಿ ಶಬ್ದಗಳನ್ನು ಸ್ವಲ್ಪ ಗಮನಿಸುವುದು ಅಂತಾದರೆ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಅಂತ ಶಬ್ದ ಇದೆ. ಇಲ್ಲಿ ಈ ಪರಮ ಸತ್ಪುರುಷಾರ್ಥ
ಈ ಒಂದು ಶಬ್ದವನ್ನು ಸ್ವಲ್ಪ ಹೀಗೆ ನೋಡೋಣ. ಒಂದು ಪುರುಷಾರ್ಥ ಅಂದರೆ ಏನು, ಸತ್ಪುರುಷಾರ್ಥ ಅಂದರೆ ಏನು, ಪರಮ ಸತ್ಪುರುಷಾರ್ಥ ಅಂದರೆ ಏನು ಅಂತ ಸ್ವಲ್ಪ ಇದನ್ನು ಹೀಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಪುರುಷಾರ್ಥ ಅಂದರೆ ಏನಾಯಿತು ಅಂದರೆ, ಈಗ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ 4 ಇದೆ ಅಂತ ನಮಗೆ ಗೊತ್ತು. ಇದರಲ್ಲಿ ಸ್ವಲ್ಪ ಇದನ್ನು ಹೀಗೆ ಬಿಡಿಸೋಣ. ಪುರುಷಾರ್ಥ ಅಂದರೆ ಏನು? ಪುರುಷಾರ್ಥ ಅಂತಂದರೆ ನಮ್ಮದು ಗೋಲ್ ಇನ್ ಲೈಫ್ ಏನು ಅಂತ ಆದರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯಂದು ಏನಿರುತ್ತೆ ಅದನ್ನು ಅರ್ಥ ಅಂತ ಇಟ್ಕೊಳ್ಳೋಣ. ಅರ್ಥ ಅಂತಂದರೆ ಏನೋ ದ್ರವ್ಯ, ಹಣ, ಸಂಪತ್ತು, ಫೇಮು, ಪಾಪ್ಯುಲಾರಿಟಿ, ಅದು ಇದು ಇವೆಲ್ಲ ಮೆಟೀರಿಯಲಿಸ್ಟಿಕ್ ಏನಿದೆ ಅದನ್ನು ಅರ್ಥ ಅಂದರೆ ಪುರುಷಾರ್ಥ ಅನ್ನುವುದನ್ನು ಅರ್ಥ ಅಂತ ಇಟ್ಕೊಳ್ಬಹುದು. ಸತ್ಪುರುಷಾರ್ಥ ಶಬ್ದಕ್ಕೆ ಧರ್ಮ ಅಂತ ಇಟ್ಕೊಳ್ಬಹುದು. ಒಬ್ಬ ಸತ್ ಅಂತಂದರೆ ಒಳ್ಳೆಯ, ಸತ್ ಅಂತಂದರೆ ಒಳ್ಳೆಯ, ಒಬ್ಬ ಸಾತ್ವಿಕ, ಅವನಿಗೆ ಏನು ಪುರುಷಾರ್ಥ ಇರುತ್ತೆ ಅಂದರೆ ಅವನಿಗೆ ಧರ್ಮಾಚರಣೆ ಮಾಡುವಿಕೆ ಅನ್ನುವಂಥದ್ದು ಪುರುಷಾರ್ಥ ಇರುತ್ತೆ ಅಂತ ಇಟ್ಟುಕೊಳ್ಳೋಣ. ಅದನ್ನು ಧರ್ಮವನ್ನು ಸತ್ಪುರುಷಾರ್ಥ ಅಂತ ಇಟ್ಟುಕೊಳ್ಬಹುದು. ಪರಮ ಸತ್ಪುರುಷಾರ್ಥ ಅಂದರೆ ಏನು? ಈ ಧರ್ಮಾಚರಣೆಯ ಪರಾಕಾಷ್ಠೆ. ಧರ್ಮಾಚರಣೆಯ ಪರಾಕಾಷ್ಠೆ ಅಂತಂದರೆ ಅದರಲ್ಲಿ ಜ್ಞಾನ ಭಕ್ತಿ ಸೇರಿಕೊಳ್ತದೆ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಅಂದರೆ ಎತ್ತರದ ಸಾಧನೆ ಅಂತಾದಾಗ ಪರಮ ಸತ್ಪುರುಷಾರ್ಥ ಅಂತಾದಾಗ ಅದನ್ನು ಮೋಕ್ಷ ಅಂತ ಇಟ್ಕೊಳ್ಬಹುದು. ಪರಮ ಸತ್ಪುರುಷಾರ್ಥ ರೂಪ ಯಾರು, ಆ ಸ್ವರೂಪ ಯಾರು, ಅದು ಭಗವಂತ. ಅಂದರೆ ಭಗವಂತನನ್ನು ಪಡೆಯುವುದೊಂದೇ ಗುರಿ ಅಂತ ಯಾರು ಇಟ್ಕೊಂಡಿರ್ತಾರೆ ಅದು ಮೋಕ್ಷದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಅದನ್ನು ಮೋಕ್ಷ ಅಂತ ಇಟ್ಕೊಳ್ಬೋದು. ಅಲ್ಲ, ಕಾಮ ಬಿಟ್ಟೋಯ್ತಲ್ಲ, ಏನಾಯ್ತು ಈಗ? ಪುರುಷಾರ್ಥ ಅಂತಂದರೆ ಅರ್ಥ ಮೆಟೀರಿಯಲಿಸ್ಟಿಕ್ ಅಂತ ಆಯಿತು. ಸತ್ಪುರುಷಾರ್ಥ ಅಂತಂದರೆ ಧಾರ್ಮಿಕ ಆಚರಣೆಗಳು ಅಂತಾಯಿತು. ಪರಮ ಸತ್ಪುರುಷಾರ್ಥ ಅಂತಂದರೆ ಮೋಕ್ಷ ಅಂತ ಆದಾಗ ಕಾಮ ಎಲ್ಲಿ ಅಂತ ಕೇಳಿದರೆ, ಪ್ರತಿಯೊಂದಕ್ಕೂ ಈ 3ರಲ್ಲಿ ಯಾವುದೇ ಮಾಡಬೇಕಾದರೂ ಕೂಡ ಕಾಮ ಅನ್ನುವಂಥದ್ದು ಒಂದು ಸೇರಲೇಬೇಕು. ಕಾಮ, ಇಚ್ಛೆ, ಆಸೆ ಬಂದಾಗಲೇ ಪ್ರವೃತ್ತಿ ಮಾಡುವಂಥದ್ದು. ಆಗ ಯಾವ ರೀತಿಯ ಪ್ರವೃತ್ತಿ ಅದು ಬೇರೆ ವಿಷಯ. ಪ್ರವೃತ್ತಿ ಮಾಡಲಿಕ್ಕೆ ಬೇಕಾದ್ದು ಕಾಮ. ಈಗ ಅರ್ಥ ಅಂದರೆ ನಾನು ಏನೋ ಒಂದು ಗಳಿಸಬೇಕು, ಎಜುಕೇಷನ್ ಇರ್ಬೋದು, ಫೇಮ್ ಇರ್ಬೋದು, ಏನೋ ಮೆಟೀರಿಯಲ್ಸ್ಟಿಕ್ ಗೇನ್, ಅದಕ್ಕೊಂದು ಆಸೆ ಬರಬೇಕು, ಅದು ಕಾಮ. ಇನ್ನು ಧರ್ಮಾಚರಣೆ ಮಾಡಬೇಕು ಅಂತಾದರೆ ನಾನು ಏಕಾದಶಿ ವ್ರತ ಮಾಡಬೇಕು, ಬಿಟ್ಟಿರುವುದಿಲ್ಲ, ಇಷ್ಟು ಜಪ ಮಾಡಬೇಕು, ಇಷ್ಟು ಏನು ತುಳಸಿ ಪೂಜೆ ಇತ್ಯಾದಿಗಳು ಮಾಡಬೇಕು, ವ್ರತಗಳು ಮಾಡಬೇಕು, ಅಥವಾ ಸತ್ಕಾರ್ಯಗಳು ಮಾಡಬೇಕು, ಇದು ಧರ್ಮ. ಇದಕ್ಕೂ ಏನೋ ಒಳಗೆ ಆಸೆ ಬರಬೇಕು, ಇದು ಕಾಮ. ಕಾಮದ ಒಟ್ಟಿಗೆ ಧರ್ಮ ಅಂತಾಯಿತು ಸತ್ಪುರುಷಾರ್ಥ ಅಂತಂದರೆ. ಇನ್ನು ಅದಕ್ಕೂ ಮೀರಿ ಇದಕ್ಕೆಲ್ಲ ಏನು ಫಲಶ್ರುತಿ? ಮೋಕ್ಷ ಆಗಬೇಕು ಅಂದರೆ ಭಗವಂತನ ಸಾಕ್ಷಾತ್ಕಾರ. ಇದೆಲ್ಲ ಮಾಡುವುದು ಧರ್ಮ. ಕೆಲವರು ಧರ್ಮ ಮಾಡುವುದರಲ್ಲೇ ಪರ್ಯವಸನ ಆಗೋಗಿರುತ್ತೆ. ಕೈಕಾಟ ಯಂತ್ರದ ಹಾಗೆ, ಇಲ್ಲಿದ್ದದ್ದನ್ನು ಅಲ್ಲಿಡೋದು, ಆಚೆ ಇದ್ದದ್ದನ್ನು ಇಲ್ಲಿಡೋದು, ಅಷ್ಟೇ ಆಗಿಬಿಡುತ್ತೆ. ಭಗವಂತನ ಚಿಂತನೆ ಇಲ್ಲದೆ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ಲಾಗಿ ಧರ್ಮವನ್ನು ಆಚರಣೆ ಮಾಡಿದರೆ, ನಾನು ಅದನ್ನು ತುಂಬ ಬಾರಿ ಹೇಳ್ತಾ ಇರ್ತಾನೆ, ಎಚ್ಚರಿಕೆ ಇಟ್ಕೊಂಡು ನಾವು ಧರ್ಮಾಚರಣೆಯನ್ನು ಮಾಡಬೇಕು. ಆ ಎಚ್ಚರಿಕೆ ಇಟ್ಕೊಂಡು ಧರ್ಮಾಚರಣೆ, ಎಚ್ಚರಿಕೆ ಇಟ್ಕೊಂಡು ಜ್ಞಾನ ಅಂದರೆ ಜ್ಞಾನವೂ ಕೂಡ ಯಾಂತ್ರಿಕ ಆಗಿಬಿಡುತ್ತೆ. ನಾನು ಏನು ಈ ಗ್ರಂಥ ಅಧ್ಯಯನ ಮಾಡಿದೆ, ಆ ಗ್ರಂಥ ಅಧ್ಯಯನ ಮಾಡಿದೆ, ಅದನ್ನು ಮಾಡಿದೆ, ಇದು ಮಾಡಿದೆ, ಅಷ್ಟರಲ್ಲೇ ಆಗಿಬಿಡಬಾರ್ದು. ಒಂದೊಂದು ಜ್ಞಾನಕ್ಕೆ ಒಂದೊಂದು ಭಕ್ತಿ ಅಧಿಕವಾಗಬೇಕು. ಒಂದು ತಿಳ್ಕೊಂಡ್ರೆ ಭಗವಂತನ ಬಗ್ಗೆ, ಅವನ ಬಗ್ಗೆ ಅಷ್ಟು ಮಾಹಾತ್ಮ್ಯ ಜ್ಞಾನ ಹೆಚ್ಚಾಗಬೇಕು. ಸುದೃಢ, ಅದು ಧ್ರುವ ಅಂದರೆ ಅದು ಅಷ್ಟು ಅದರಲ್ಲಿ ದಾರ್ಢ್ಯ ಬರಬೇಕು. ಆಗ ಅದು ಪರಮ ಸತ್ಪುರುಷಾರ್ಥ ಅಂತ ಆಗತ್ತೆ. ಅದಕ್ಕೂ ಕೂಡ ಇಚ್ಛೆ ಅಂದರೆ ನಾನು ಭಗವಂತನನ್ನು ಬಿಟ್ಟು ಒಂದು ಕ್ಷಣ ಇರಲ್ಲ, ನನ್ನ ಕೆಲಸಗಳಲ್ಲಿ ಭಗವಂತನನ್ನು ತಪ್ಪಿಸುವುದಿಲ್ಲ. ಯಾಕೆ ಇದನ್ನು ಮಾಡಬೇಕು ಅಂದರೆ ಭಗವಂತನ ಪ್ರೀತಿಗೋಸ್ಕರ ಅಂತ. ಇದರಿಂದ ಮತ್ತೊಂದೇನೋ ಸಿಗತ್ತೆ ಅಂತಂದರೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತಂದರೆ ಮೊದಲಿನ ಹಂತದಲ್ಲಿ, ಅಥವಾ ಇಲ್ಲಿ ಪುರುಷಾರ್ಥ ಅಂತಂದರೆ ಏನಾಗತ್ತೆ? ರಾಯರಿಗೆ ಸುತ್ತು ಬರೋದು, ನನಗೊಂದು ಕೆಲಸ ಕೊಡಿಸು, ಇದೆಲ್ಲ ನಮ್ಮ ಜೀವನದಲ್ಲಿ ನಡೆದದ್ದೇ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆವಾಗ ಏನಾಗತ್ತೆ? ಅದು ಪುರುಷಾರ್ಥ ಆಯಿತು. ಏನು? ಕಾಮನೆ ಪುರುಷಾರ್ಥ ಆಯಿತು. ಇನ್ನೊಂದೇನು? ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಏನಂತ ಬೇಡ್ತೇನೆ? ಅಪ್ಪ ಭಗವಂತ. ಧರ್ಮಕ್ಕೂ ಕೂಡ ಭಗವಂತನನ್ನು ಬೇಡುವಂಥದ್ದು ಏನು ಅಂತಂದರೆ, ಕಾಮನೆ ಏನು ಅಂತಂದರೆ
ದೇವರೇ ಇದೊಂದು ಏಕಾದಶಿ ದಾಟಿಸಿಬಿಡು, 2 ಸಲ ಬರುತ್ತೆ ಕೆಲವೊಮ್ಮೆ, ಅದನ್ನು ದಾಟಿಸಿಬಿಡು. ಇದು ಕೂಡ ಆ ಒಂದು ಹಾಗೆ ಧರ್ಮ ಅದು. ಇನ್ನೊಂದು, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂದರೆ ಏನು ಅಂದರೆ ದೇವರನ್ನು ಬೇಡುವುದು. ದೇವರಲ್ಲಿ ಮತ್ತೊಂದೇನನ್ನೋ ಬೇಡುವುದಲ್ಲ, ದೇವರನ್ನೇ ಬೇಡುವುದು. ದೇವರೇ ನೀನು ನನಗೆ ಬೇಕು, ಮತ್ತೇನೂ ಬೇಡ. ಇದು ಪರಮ ಸತ್ಪುರುಷಾರ್ಥ. ಅದು ಹನುಮಂತ ದೇವರು ಇಂಥವರಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹನುಮಂತ ದೇವರ ವಿಶೇಷ ಆವೇಶನೋ ಅಥವಾ ಸನ್ನಿಧಾನ ಉಳ್ಳಂತಹ ಪ್ರಹ್ಲಾದರಾಜರು, ಈ ರೀತಿ ಜನರಲ್ಲಿ ಮಾತ್ರ ಇದು ನಮಗೆ ನೋಡಲಿಕ್ಕೆ ಸಿಗ್ತದೆ. ಏನು ಬೇಕು ಅಂತ ಕೇಳ್ತೀಯಲ್ಲ, ಪ್ರಹ್ಲಾದರಾಜರು ಹೇಳ್ತಾರಂತೆ, ಏನು ಬೇಕು ಕೇಳು ಅಂತ ಹೇಳ್ತೀಯಲ್ಲ ಭಗವಂತ, ನೀನು ಹೇಳ್ಕೊಟ್ಟಿದ್ದಕ್ಕೆ ವಿರುದ್ಧ ಆಗುವುದಿಲ್ವಾ ನಿನ್ನನ್ನು? ನಾನು ನಾನು ಏನು ಒಬ್ಬ ಬಾರ್ಟರ್ ಸಿಸ್ಟಮ್ ಆಗಿಬಿಡುತ್ತೆ, ಅಥವಾ ನಾನು ಒಂದು ಇದು ಆಗಿಬಿಡ್ತೇನೆ, ವ್ಯಾಪಾರಿ ಆಗಿಬಿಡ್ತೇನೆ ಅಂತ ಹೇಳ್ತಾರೆ. ನೀನೇನೋ ಒಂದು ಕೊಡೋದು, ನಾನೇನೋ ಕೇಳೋದು, ನಾನು ಏನೂ ಕೇಳೋದಿಲ್ಲ ಅಂತ. ಇಂತಹ ಪರಾಕಾಷ್ಠೆಗೆ ಯಾವಾಗ ಭಕ್ತಿ ಬರ್ತದೆ ಅದು ಪರಮ ಸತ್ಪುರುಷಾರ್ಥ. ಪುರುಷಾರ್ಥ ಏನಾಗತ್ತೆ ಆವಾಗ? ಮೊದಲನೇದಲ್ಲಿ ಅರ್ಥ ಅಂದರೆ ಯಾವುದೋ ಒಂದು ಮೆಟೀರಿಯಲಿಸ್ಟಿಕ್ ಥಿಂಗ್, ಅದು ಡಿಸೈರ್ ಆಯಿತು. 2ನೇದ್ರಲ್ಲಿ ಧರ್ಮಾಚರಣೆ ಡಿಸೈರ್ ಆಯಿತು. 3ನೇದ್ರಲ್ಲಿ ಇದನ್ನೂ ಮೀರಿ ಭಗವಂತನೇ ಡಿಸೈರ್ ಅಂತ ಆಗಿಬಿಡತ್ತೆ. ಅದು ಪರಮ ಸತ್ಪುರುಷಾರ್ಥ. ಈ ಪರಮ ಸತ್ಪುರುಷಾರ್ಥ ರೂಪನಾದವನು ಅದು ಭಗವಂತ ಅಂತ. ಇದು ಎಲ್ಲದಕ್ಕೂ ಬೇಕಾದ್ದು ಏನು? ಒಳಗಿನ ಇಚ್ಛೆ. ಇದನ್ನು ನಾನೇ ಕಪೋಲ ಕಲ್ಪಿತ ಅಂತ ತಿಳಿಯುವುದು ಬೇಡ. ಇದೇ ಮಹಾಭಾರತದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವಿವರಿಸ್ತಾರೆ. ಇದೇ ಮಹಾಭಾರತದಲ್ಲಿ ಒಂದು ಜಿಜ್ಞಾಸೆ ಬರುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷ ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದಾಗ ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾರೆ. ಆಗ ಭೀಮಸೇನ ದೇವರು ಹೇಳ್ತಾರೆ ಕಾಮನೇ ದೊಡ್ಡದು ಅಂತ. ಎಲ್ಲರೂ ಅವರನ್ನು ಭೀಮಸೇನ ದೇವರನ್ನು ತಪ್ಪು ತಿಳ್ಕೊಂಡವರೇ ಹೆಚ್ಚು. ಎಲ್ಲರೂ ನಗಾಡ್ತಾರಂತೆ, ಇವನು ಹೊಟ್ಟೆ ಬಾಕ, ಇವನಿಗೆ ಊಟದ ಆಸೆ, ಅದಕ್ಕೋಸ್ಕರ ಹೀಗೆ ಹೇಳಿದ ಅಂತ ಕೇಳಿದಾಗ ಆಗ ಅದನ್ನು ಭೀಮಸೇನ ದೇವರದ್ದೇ ಮತ್ತೊಂದು ರೂಪದಾದಂತಹ ಆಚಾರ್ಯ ಮಧ್ವರು ಬಿಡಿಸ್ತಾರೆ. ಇಲ್ಲ, ಕಾಮನೆ ಮುಖ್ಯ. ನಮಗೆ ಉತ್ತಮವಾದಂತಹ ಕಾಮನೆ ಮಾಡಿದಾಗ ಮಾತ್ರ ನಮಗೆ ಉತ್ತಮವಾದಂತಹ ವಸ್ತು ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ಯಾಕಂದರೆ ಧರ್ಮಕ್ಕೆ ಪ್ರತಿನಿಧಿಯಾಗಿ ನಿಂತಹ ಧರ್ಮರಾಜ ಅವನೇ ಧರ್ಮದಲ್ಲಿ ಎಡವಿದ. ಅಂದರೆ ನಾವು ದೊಡ್ಡವರನ್ನು ಕೆಳಗೆ ಇಡುವುದಲ್ಲ, ಧರ್ಮರಾಜನಕ್ಕಿಂತ ಎತ್ತರದ ಆ ಒಂದು ಪರಾಕಾಷ್ಠೆಯ ಒಂದು ಧರ್ಮ ಅಂದರೆ ಈ ಪರಮ ಸತ್ಪುರುಷಾರ್ಥ ಅದು ಭೀಮಸೇನ ದೇವರಲ್ಲಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಯಾಕೆ ಅಂತ ಕೇಳಿದರೆ ಧರ್ಮರಾಜನೂ ಕೂಡ ಅವನ ಹೆಸರೇ ಧರ್ಮರಾಜ ಅಂತ ಇಟ್ಟುಕೊಂಡಿದ್ದಾನೆ. ಆದರೆ ಭೀಮಸೇನ ದೇವರ ಧರ್ಮ ಇನ್ನೂ ದೊಡ್ಡದು ಅಂತ ನಮಗೆ ತಿಳಿಸಿಕೊಡ್ತಾರೆ. ಅದರಿಂದಲೇ ಮಹಾಭಾರತ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಅಲ್ಲ ಧರ್ಮ ದೊಡ್ಡದು ಅಂತ ಹೇಳ್ತೀಯ, ಧರ್ಮರಾಜನೇ ಕೆಳಗೆ ಬಂದಿದ್ದಾನೆ ಅಲ್ಲಿ. ಯಾಕೆ? ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ ಭಗವಂತ ಹೇಳ್ದ. ಭಗವಂತ ಹೇಳಿಬಿಟ್ರೆ ಅದೇ ಧರ್ಮ. ಆಗ ಅದರಲ್ಲಿ ಇವನೇನೋ ಧರ್ಮರಾಜ ಸಂಶಯ ಪಡ್ತಾನೆ. ಅದಕ್ಕೆ ಅವನಿಗೆ ನರಕ ದರ್ಶನ ಆಯಿತು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವುದುಂಟು. ಧರ್ಮರಾಜ ಭಗವಂತನ ಎಲ್ಲರಿಗಿಂತ ಈ ಧರ್ಮ ಅಂತ ಏನು ಹೇಳ್ತಾರೆ ಅದಕ್ಕೂ ಮೇಲಿರುವವ ಭಗವಂತ. ಧರ್ಮಸ್ಯ ಪ್ರಭುರಚ್ಯುತಃ ಅಂತ ಹೇಳ್ತಾರೆ. ಧರ್ಮ ಭಗವಂತ ಹೇಳಿಬಿಟ್ರೆ ಧರ್ಮ ಹೇಳಿಬಿಡು, ನಿಂದೇನೋ ಗಂಟು ಹೋಗಲ್ಲ. ಭಗವಂತ ಹೇಳಿದರೆ ಹೇಳಿಬಿಡ್ಬೇಕಷ್ಟೇ ನಾವು, ಅದು ಧರ್ಮ ಅಂತ. ಅದರಲ್ಲಿ ನಮಗೇನೋ ತಿಳಿದಿದೆ, ನಮಗೆ ಗ್ರಂಥದ ಜ್ಞಾನ ಇರಬಹುದು, ಆದರೆ ಭಗವಂತ ಅದಕ್ಕೂ ಮೇಲಿರುವವ. ಹಾಗಾಗಿ ಅಶ್ವತ್ಥಾಮ ಹತ ಅಂತಂದರೆ ಹೇಳಿಬಿಡ್ಬೇಕಿತ್ತು. ಯಾಕಂದರೆ ಕೃಷ್ಣನೇ ಹೇಳ್ತಾ ಇದ್ದಾನೆ, ಇವನು ಜೊತೆಯಲ್ಲಿ ಕುಂಜರಹ ಅಂತ ಒಗ್ಗರಣೆ ಹಾಕಿದ, ಅದರಿಂದ ನರಕ ದರ್ಶನ. ಭೀಮಸೇನ ದೇವರು ಹಾಗಲ್ಲ. ಅವರು 2-3 ಪ್ರಸಂಗಗಳು ಬರ್ತದೆ. ಈಗ ಕುಂತಿ ಹೇಳಿದ್ಲು ಲಗ್ನ ಆಗೋದಿಲ್ಲ ಅಂತ ಹೇಳ್ದ, ಧರ್ಮ ಹೇಳಿದ. ಭಗವಂತ ಬಂದು ಹೇಳಿದ ಹಿಡಿಂಬೆಯನ್ನು ಲಗ್ನ ಆಗು, ಇನ್ನೊಂದು ಮಾತಾಡಲಿಲ್ಲ, ಲಗ್ನ ಆಗೇ ಬಿಟ್ಟ. ಅಂದರೆ ಭಗವಂತ ಹೇಳಿದರೆ ಮುಗೀತಲ್ಲಿ, ಬೇರೆ ಎಲ್ಲದೂ ಸೆಕೆಂಡ್ರಿ. ಹೀಗೆ ಯಾಕೆ? ಪರಮ ಸತ್ಪುರುಷಾರ್ಥ. ಅಲ್ಲಿ ಧರ್ಮಕ್ಕಿಂತ ಮೇಲೆ ಭಗವಂತ ಇದ್ದಾನೆ.
ನಮ್ಮ ಲೋಕಕ್ಕೆ ಇಲ್ಲಿ ಈ ಧರ್ಮ ಇದನ್ನೆಲ್ಲ ಮಾಡಿರುವಂಥದ್ದು ಇದು ಲೋಕದಲ್ಲಿರುವುದಕ್ಕೋಸ್ಕರ, ಆದರೆ ಅದಕ್ಕೂ ಮೇಲೆ ಇರುವವ ಅದು ಭಗವಂತ. ಹಾಗಾಗಿ ಭಗವಂತನನ್ನು ತಿಳಿದುಕೊಂಡವರು ಮುಖ್ಯ ಪ್ರಾಣದೇವರು. ಅದರ ನಂತರದಲ್ಲಿ ಬಂದುವಂತಹ ಶಬ್ದ ಏನು ಅಂತಂದರೆ ಸತ್ ಉಪಾಸನೆಯ ಗೈದು. ಈ ಪರಮ ಸತ್ಪುರುಷಾರ್ಥ ರೂಪಕ ಹರಿಯನ್ನು ಸತ್ ಉಪಾಸನೆ, ಸತ್ ಶಬ್ದಕ್ಕೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ, ಸತ್ ಶಬ್ದಕ್ಕೆ ಒಳ್ಳೆದ್ದು ಅಂತ ಅರ್ಥ. ಒಳ್ಳೆದ್ರಲ್ಲಿ ಜೀವೋತ್ತಮ ಅದು ಮುಖ್ಯ ಪ್ರಾಣದೇವರು, ಯಾಕಂದರೆ ಸತ್ವಗುಣ ಪ್ರಾಚುರ್ಯ ಅವರಲ್ಲಿ. ಹಾಗಾಗಿ ಅವರು ತಿಳಿಸಿಕೊಟ್ಟಂತಹ ಉಪಾಸನೆ ಏನಿದೆ, ಅರ್ಥಾತ್ ಸರ್ವಮೂಲ ಗ್ರಂಥಾದಿಗಳಲ್ಲಿ ಭಗವಂತನ ಉಪಾಸನೆಯನ್ನು ಏನು ತಿಳಿಸಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಉಪಾಸನೆಯ ಗೈದವರಿಗೆ ಇತ್ತಪನು ತನ್ನನ್ನೇ ತಾನು ಕೊಡ್ತಾನಂತೆ. ಅರ್ಥಾತ್ ಅವನು ಪರಮ ಅಂದರೆ ಮೋಕ್ಷವನ್ನು ಕೊಡ್ತಾನಂತೆ. ಅಂದರೆ ತನ್ನನ್ನು ಕೊಡುವುದು ಅಂತಂದರೆ ಬಿಂಬ ಸಾಕ್ಷಾತ್ಕಾರ ಅಂತ ಅರ್ಥ, ತನ್ನನ್ನು ಕೊಡುವುದು ಅಂತಂದರೆ ಆತ್ಮ ಸಾಕ್ಷಾತ್ಕಾರ ಅಂತ ಅರ್ಥ. ಅರ್ಥಾತ್ ತನ್ನನ್ನು ಕೊಡುವುದು ಅಂತಂದರೆ ತನ್ನ ಲೋಕವನ್ನು ಕೊಡುವುದು ಅಂತ ಅರ್ಥ. ಅಲ್ಲಿ ಲೋಕ ಶಬ್ದವನ್ನು ಹಾಕಿದ್ದಾರೆ, ಹರಿಯು ಲೋಕಕ್ಕೆ ಎಂದು ಅಂತ. ಹಾಗಾಗಿ ಅದು ಭಗವಂತ ಕೊಡ್ತಾನೆ. ಅಂದರೆ ಈ ರೀತಿ ಉಪಾಸನೆ ಅಂದರೆ ಆ ಶಬ್ದಗಳೇನಿದೆ ಅದರಲ್ಲಿರುವಂತಹ ಮರ್ಮಗಳನ್ನು ನಾವು ಶಾಸ್ತ್ರದ ಹಿನ್ನೆಲೆಯಲ್ಲಿ ತಿಳಿದಾಗ ಅದ್ಭುತವಾದಂತಹ ಚಿಂತನೆ ಬರ್ತದೆ. ಆ ಜಗನ್ನಾಥದಾಸರು, ಜ್ಞಾನಿಶ್ರೇಷ್ಠರೆಲ್ಲ ನಮ್ಮ ಪರಂಪರೆಯ ಜ್ಞಾನಿಗಳು ಕೊಟ್ಟಂತಹ ಒಂದೊಂದು ಶಬ್ದವೂ ಕೂಡ ಅಪರೂಪವಾಗಿರುವಂತಹದ್ದು. ಭಗವಂತನ ಬಹುಮುಖ ಚಿಂತನೆ ನಮಗೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಈ ರೀತಿಯಲ್ಲಿ ಈ ಶ್ಲೋಕವನ್ನು, ಈ ಶಬ್ದವನ್ನು ಚಿಂತನೆ ಮಾಡಿದಾಗ ಮತ್ತೆ ನಂತರದ ಭಾಗ ಏನು ಅಂತಂದರೆ ಮರೆತು ಧರ್ಮ ಅರ್ಥಗಳ ಕಾಮಿಸುವರಿಗೆ ನಗುತ ಶೀಘ್ರದಿಂದಲೇ ಕೊಡ್ತಾನೆ. ಏನು ಅದು ಕೊಡು ಇದು ಕೊಡು, ಅವನ ಹತ್ರ ಹೋದರೆ ರಗಳೆ ಹೋಗಲಿ. ಭಗವಂತ ಇಷ್ಟುದ್ದ ಲಿಸ್ಟ್ ಇಟ್ಕೊಂಡು ಹೋಗಿರ್ತಾರಂತೆ ಜನ. ನಾವು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಅದು ಕೊಡು ಇದು ಕೊಡು ಅನ್ನುವಂಥದ್ದನ್ನು ಬದಿಗಿಟ್ಟು ಹೋಗಬೇಕು. ನಾವು ಯಾವಾಗ ಚಪ್ಪಲಿ ಬಿಡ್ತೇವೆ ಅದರ ಜೊತೆಯಲ್ಲೇನೆ ನಮ್ಮ ಕಾಮನೆಗಳನ್ನೆಲ್ಲ ಚಪ್ಪಲಿ ಒಟ್ಟೆಗೆ ಬೀದಿಯಲ್ಲಿ ಇಟ್ಟು ಮತ್ತೆ ನಾವು ದೇವಸ್ಥಾನದ ಒಳಗೆ ಹೋಗಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಯಾಕಂದರೆ ಭಗವಂತ ಇಂಥ ಚಿಲ್ಲರೆ ವಿಷಯಗಳನ್ನು ಕೇಳಲಿಕ್ಕೆ ಇರುವವ ಅಲ್ಲ ಭಗವಂತ. ಅವನು ಸರ್ವೋತ್ಕೃಷ್ಟನಾದಂತಹ ವ್ಯಕ್ತಿ. ನಾವು ಕೃಷ್ಣ ಮಠನೋ, ನಮ್ಮದು ರಾಯರ ಮಠನೋ, ನಮ್ಮ ಪ್ರಾಣದೇವರ ಸನ್ನಿಧಾನನೋ ಅದು ಗರ್ಭಗುಡಿ ಅಂತ ಹೇಳ್ತಾರೆ. ಆ ಗರ್ಭಗುಡಿ, ಇವಾಗ ಒಂದು ಮಗು ತನ್ನ ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ಇರ್ತದೆ ಅಂತಂದರೆ ಅದು ಪ್ರಶಸ್ತವಾದಂಥ, ಲೌಕಿಕ ಜನರ ಗರ್ಭ ಅಂತಂದರೆ ಅದು ಯಾವುದು ರಕ್ತ ಮಿಶ್ರಿತ ಅಂತ ಹೇಳ್ಬೋದು. ಆದರೂ ಕೂಡ ಪ್ರಹ್ಲಾದರಾಜರಿದ್ರಂತೆ ಕಯಾದುವಿನ ಗರ್ಭದಲ್ಲಿ. ಅಂತಹ ಗರ್ಭ ಅಂತ ನಾವು ಚಿಂತನೆ ಮಾಡಿದರೆ ನಾರದರ ಉಪದೇಶ ಆಗ್ತದೆ ಅಂತ ಅರ್ಥ. ಇದು ಭಗವಂತನ ಗರ್ಭಗುಡಿ ಅಂತಂದರೆ ದೇವಕಿಯ ಗರ್ಭಗುಡಿ ಅಂತ ಅರ್ಥ. ಇಂತಹ ದೇವಕಿಯಂತಹವರು ಹೊತ್ತಂತಹ ಗರ್ಭಗುಡಿ ಅಂದರೆ ಭಗವಂತ ಸಚ್ಚಿದಾನಂದ ರೂಪ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಯಾವುದೇ ಒಂದು ನಾವು ದೇವಸ್ಥಾನಕ್ಕೆ ಹೋದರೆ ನಮ್ಮ ದೌರ್ಭಾಗ್ಯ ಏನು ಅಂತಂದರೆ ನಮಗಲ್ಲಿ ಕಲ್ಲಿನ ಕಟ್ಟಡನೋ ಅಥವಾ ಅದರ ಮೇಲಿರುವ ಏನೋ ಕೆತ್ತನೆಯೋ ಅಥವಾ ಅಲ್ಲಿ ಎಷ್ಟು ಗಲೇಜಿದೆ ಅಂತಲೋ ಇಂಥದ್ದು ನಮ್ಮ ಮನಸ್ಸಿಗೆ ಬರುತ್ತೆ ಹೊರತು ಆ ಗರ್ಭಗುಡಿ ಅಂತಂದರೆ ಆ ಗರ್ಭ, ಅದಕ್ಕೆ ಹೆಸರೇ ಹಾಗಿಟ್ಟಿದ್ದಾರೆ ಗರ್ಭಗುಡಿ ಅಂತ. ಆ ಗರ್ಭಗುಡಿ ಯಾಕೆ ಇಟ್ಟಿದ್ದಾರೆ ಹಾಗೆ ಅಂದರೆ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗೋದಿಲ್ಲ ಅಂತೆ ಭಗವಂತ. ಹೊರಗೆ ಎಲ್ಲೋ ಇಟ್ಟರೆ ಅಂದರೆ ಅದು ಅಷ್ಟು ದಿಗ್ಬಂಧನಗಳು ಇತ್ಯಾದಿಗಳು ಶಾಸ್ತ್ರೀಯವಾಗಿ ಮಾಡಿರ್ತದೆ ಅಂದರೆ ಭಗವಂತ ಅಲ್ಲೇ ಸದಾ ಸನ್ನಿಹಿತನಾಗಿರ್ತಾನೆ ಅಂತ ಅರ್ಥ. ಹಾಗಾಗಿ ಅಂತಹ ಭಗವಂತನ ಇವಾಗ ಯಾಕೆ ಇದನ್ನು ಮನೆಗಳಿಗೆ ಅಲ್ಲಿಗೆ ವ್ಯತ್ಯಾಸ ಏನು ಅಂತಂದರೆ ಸದಾ ಸನ್ನಿಧಾನ ಭಗವಂತನದ್ದು. ಇವಾಗ ತಿರುಪತಿ ವೈಕುಂಠ, ಭೂವೈಕುಂಠ ಅಂತ ಹೇಳ್ತಾರೆ, ಅಭಿವ್ಯಕ್ತವಾದಂತಹ ಜಾಗ ಭಗವಂತನದ್ದು. ಕೃಷ್ಣನ ಆ ಸನ್ನಿಧಾನ ಉಡುಪಿ, ಆಚಾರ್ಯರು ತಮ್ಮ ತಪಸ್ಸನ್ನು ತುಂಬಿಸಿ ಇಟ್ಟಿದ್ದಾರೆ, ಯಾವಾಗಲೂ ಜಾಗ್ರತ ಭಗವಂತ ಅಲ್ಲಿ. ಹಾಗಾಗಿ ಅಂತಹ ಸ್ಥಳಗಳಲ್ಲೆಲ್ಲ ಏನಾಗತ್ತೆ, ಗರ್ಭಗುಡಿ ಅಂತ ಅಲ್ಲೆಲ್ಲ ಏನಾಗತ್ತೆ ಅಂತಂದರೆ ಆ ಆರ ಯಾವಾಗಲೂ ಅಲ್ಲಿ ಇದ್ದೇ ಇರ್ತದೆ, ಅಲ್ಲಿಂದ ನಮ್ಮ ಮೇಲೆ ಬೀಳ್ತದೆ ಅದು ಆ ಆರ. ನಾವಲ್ಲಿ ಇದ್ದು ನಾವದನ್ನು ಅನುಭವಿಸಬೇಕು. ಭಗವಂತನ ಆ ಪ್ರಭೆ ಏನಿದೆ ನಮ್ಮ ಮೇಲೆ ಬೀಳ್ತಾ ಉಂಟು. ಉದಾಹರಣೆಗೆ ವಿಶ್ವರೂಪ ದರ್ಶನ,
ಕೋಟಿ ಸೂರ್ಯ ಸಮಪ್ರಭ ಭಗವಂತ. ಆ ಪ್ರಭೆ ಸಚ್ಚಿದಾನಂದ ರೂಪ ಏನಿದೆ, ಅದರ ಪ್ರಭೆ ನಮ್ಮ ಮೇಲೆ, ಆ ರೇಸು ಹೇಗೆ ಹೊರಗೆ ಹೋಗಿ ನಿಂತರೆ ಸೂರ್ಯನ ಕಿರಣ ನಮ್ಮ ಮೇಲೆ ಬಿದ್ದರೆ ನಮಗೆ ಆ ಬಿಸಿಲು, ತಾಪ ಇತ್ಯಾದಿ, ವೈಟಮಿನ್ ಡಿ ಅಂತೆಲ್ಲ ಏನೋ ಸೈಂಟಿಫಿಕ್ ಆಗಿ ಹೇಳ್ತಾರೆ. ಆದರೆ ಭಗವಂತನ ಪ್ರಭೆ, ಆ ಗರ್ಭಗುಡಿಯಿಂದ ಹೊರ ಹೊಮ್ಮುವಂತಹ ಪ್ರಭೆ ನಮ್ಮ ಮೇಲೆ ಬಿದ್ದರೆ ನಮ್ಮ ಸಕಲ ಎಷ್ಟೆಷ್ಟೋ ಜೀವನಗಳ ಕೋಟಿ ಕೋಟಿ ಜನ್ಮಾಂತರಗಳ ಪಾಪವನ್ನು ಸುಡುವಂತಹ ತಾಕತ್ತಿರತ್ತೆ. ನಾವು ಏನು ಮಾಡ್ತೇವೆ, ಒಂದು ಕಡೆ ನಮಗೆ ಎಣಿಸ್ಲಿಕ್ಕಾಗದೇ ಇರುವಷ್ಟು ಸಂಪತ್ತು ನಮ್ಮ ಮೇಲೆ ಸಿಗುತ್ತೆ. ಅಲ್ಲಿ ಹೋಗಿ ಸುಮ್ಮನೆ ಕೂತ್ರೆ ಸಾಕು ಭಗವಂತನ ಚಿಂತನೆ ಮಾಡ್ತಾ. ಅಲ್ಲಿ ಅಂತಹ ಕೊಪ್ಪರಿಗೆ ಸಂಪತ್ತು ಸಿಗುವಾಗ ನಮಗೆ 10 ರೂಪಾಯಿ ಕೊಡಿ ಅಂತ ಕೇಳಿದರೆ ನಮ್ದು ಏನು ನಮ್ಮ ದುರವಸ್ಥೆ. ಅದು ಹಾಗಿರ್ತದೆ. ನಾವು ಹೋಗಿ ಅಲ್ಲಿ ಅದು ಕೊಡು ಇದು ಕೊಡು ಅಂತ ಕೇಳಿದರೆ, ಅದರಿಂದಲೇ ಅದನ್ನು ಏನು ಮಾಡ್ತಾನೆ, ಅಯ್ಯೋ ಇವರಿಗೆ ಅವನ ಭಗವಂತನಿಗೆ ಎಲ್ಲವನ್ನೂ ಕೊಡಲಿಕ್ಕೆ, ಅಥವಾ ರಾಯರಿಗೆ, ಆ ರಾಯರ ಶ್ಲೋಕದಲ್ಲಿ ಬರ್ತದೆ, ಶ್ರೀರಾಘವೇಂದ್ರ ಸಕಲ ಪ್ರದಾತ ಅಂತ ಅಪ್ಪಣ್ಣಾಚಾರ್ಯರು ಅವರ ಬಗ್ಗೆ ಹೇಳಿದ್ದಾರೆ. ಶ್ರೀರಾಘವೇಂದ್ರ ಸಕಲ ಪ್ರದಾತ. ನಾವು ಸಕಲ ಪ್ರದಾತ ಅನ್ನೋದನ್ನು ಬಿಟ್ಟು ಅದು ಕೊಡು ಒಂದೊಂದೇ ಅಂದರೆ ನಾವು ಸಕಲವನ್ನು ಬಿಟ್ಟುಬಿಟ್ವಿ. ನಮ್ಗೇನೋ ಒಂದು ಇಷ್ಟೇ ಚಿಕ್ಕದನ್ನು ತೊಗೊಂಡು ಹಿಡ್ಕೊಂಡು ಬಂದ್ಬಿಟ್ಟು ನಾವೇ ಧನ್ಯರು ಅಂತ ಅಂದುಕೊಂಡು ಬಿಟ್ಟರೆ ಎಷ್ಟದು ಮೂರ್ಖತನ ಅಂತ ಎಚ್ಚರಿಸ್ತಾರೆ. ಅದರಿಂದನೇ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ಅದು ಕೊಡು ಇದು ಕೊಡು ಅಂತ ಕೇಳಿದಾಗ ನಗ್ತಾ ಕೊಟ್ಟುಬಿಟ್ಟ ಅಂತ. ದುರ್ಯೋಧನ 10 ಲಕ್ಷ ಜನರನ್ನ ಅಯ್ಯೋ ಮೂರ್ಖ ಅಂತ ಹೇಳಿ ಆಯ್ತು ತಗೊಂಡು ಹೋಗು ಅಂತ ಕೊಟ್ಟುಬಿಟ್ನಂತೆ. ಅದರಿಂದ ಜಯ ಸಿಗಲಿಲ್ಲ ಅವನಿಗೆ, ದುರ್ಯೋಧನನಿಗೆ. ನಮಗೆ ಕತೆ ಗೊತ್ತು, ಮುಂದಿನ ಕತೆ ಏನಾಯಿತು. ನಾರಾಯಣಿ ಸೇನೆ ಏನು ಹೇಳಿ ಹೆಸರಿಲ್ಲದೆ ಹೊರಟು ಹೋಯಿತು. ಆದರೆ ಈ ಕಡೆ ಬದಿಯಲ್ಲಿ ಅರ್ಜುನ ಯಾವಾಗ ತಗೊಂಡ, ಅಲ್ಲಿ ವಿಜಯ ಸಿಕ್ಕಿತು. ಅಂದರೆ ಇದರಲ್ಲಿ ಹೇಳುವಂಥದ್ದು ಏನು ಅಂದರೆ, ನಾವು ಎತ್ತರದ್ದನ್ನು ಬಯಸಬೇಕು. ನಾವು ಹೋಗಿ ಎತ್ತರದ ವ್ಯಕ್ತಿ ಹತ್ರ ಹೋಗಿ ನಾಕಾಣೆ ಕೊಡಿ ಅಂತ ಕೇಳಿಬಿಟ್ರೆ ನಗ್ತಾ ನಗ್ತಾ ಕೊಟ್ಟು ಕಳಿಸ್ತಾನೆ ಭಗವಂತ ಹೊರತು ಅಲ್ಲದೆ ಅದರಿಂದ ಭಗವಂತನಿಗೆ ಏನು ತೊಂದರೆ ಇಲ್ಲ. ನಾವು ಕೇಳುವವರು ನಮ್ಮನ್ನು ನಾವು ಕೆಳಗಡೆ ಇಳಿಸ್ಕೊಂಡ್ವಿ ಅಷ್ಟೇ. ನಾವು ಏನು ಅಂದ್ಕೊಳ್ತೀವಿ, ಈಗೋ ಇಂಟೆಲಿಜೆನ್ಸ್ ಅದನ್ನೆಲ್ಲ ಲೋಕದಲ್ಲಿ ಯಾರೋ ಪಾಪದವರ ಮೇಲೆ ನಾವು ಯೂಸ್ ಮಾಡ್ತೇವೆ. ಆದರೆ ಭಗವಂತನ ಹತ್ರ ನಮ್ಮ ಇಂಟೆಲಿಜೆನ್ಸನ್ನು ಯೂಸ್ ಮಾಡಬೇಕು. ಏನದು ಇಂಟೆಲಿಜೆನ್ಸ್? ನಿನ್ನನ್ನು ನಾನೇನು ಕೇಳಲ್ಲ, ನಿನ್ನ ಅನುಗ್ರಹವನ್ನು ನಾನು ಅನುಭವಿಸ್ತೇನೆ, ನನಗೆ ಇದಕ್ಕಿಂತ ದೊಡ್ಡ ಫಲವಿದು ಬಾಳುವುದಕ್ಕೆ ಅಂತ. ಹಾಗಾಗಿ ಯಾವುದೇ ಒಂದು ಸನ್ನಿಧಾನ, ಭಗವಂತನ ಸನ್ನಿಧಾನ, ಅದು ಗರ್ಭಗುಡಿ. ಆ ಗರ್ಭದ ಗುಡಿಯಲ್ಲಿ ರೇಡಿಯೇಟ್ ಆಗ್ತಾ ಇರುತ್ತೆ ಎನರ್ಜಿ. ಯಾಕೆ ನಾನು ವ್ಯತ್ಯಾಸ ಹೇಳಿದೆ ಆಗಲೇ ಅಂತಂದರೆ, ಮನೆಯಲ್ಲಿ ಅಂತಾದರೆ ಅಥವಾ ಪ್ರತಿಮೆಗಳು ಇತರ ನಮ್ಮ ಹತ್ರ ಇರುವಂತಹ ಪ್ರತಿಮೆಗಳಲ್ಲಿ ಅಂತಾದರೆ ನಾವು ಅಲ್ಲಿ ಶ್ವಾಸದ ಮೂಲಕ ಪ್ರತಿನಿತ್ಯ ಪ್ರತಿಷ್ಠಾಪನೆ ಮಾಡಬೇಕು ಭಗವಂತನದ್ದು. ಹೌದು, ಅದು ಎಷ್ಟು ಸನ್ನಿಧಾನ ಇದ್ದಿರಬಹುದು. ಕೆಲವು ಮನೆಗಳಲ್ಲಿ ಅದಿರುತ್ತೆ, ಕೆಲವು ಮನೆಗಳಲ್ಲಿ ಅದೂ ಇಲ್ಲ. ಹಾಗಿರುವಾಗ ಎಷ್ಟಿರಬಹುದು ಅಲ್ಲಿ ಸನ್ನಿಧಾನ? ಏನೋ ಆ ವ್ಯಕ್ತಿ, ಯಾರು ಪೂಜಿಸುವ ವ್ಯಕ್ತಿ ಎಷ್ಟಿರ್ತಾನೋ ಅಷ್ಟು ಯೋಗ್ಯತೆ ಅಷ್ಟು ಇರಬಹುದು. ಇಲ್ಲ ಅಂತಲ್ಲ, ಭಗವಂತ ಎಲ್ಲ ಕಡೆ ಇದ್ದಾನೆ, ಸರ್ವತ್ರ ವ್ಯಾಪ್ತನಾದವ. ಆದರೆ ಆ ಗರ್ಭಗುಡಿಯಲ್ಲಿ ಭಗವಂತನ ಸನ್ನಿಧಾನಗಳಲ್ಲಿ, ವಿಶೇಷ ಸನ್ನಿಧಾನಗಳಲ್ಲೆಲ್ಲ ಭಗವಂತ ಅಲ್ಲಿ ಅಷ್ಟು ಭಗವಂತನ ಸನ್ನಿಧಾನ ರೇಡಿಯೇಟ್ ಆಗ್ತಾ ಇರುತ್ತೆ, ಪ್ರಚುರವಾಗಿ ರೇಡಿಯೇಟ್. ಯಾರೋ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಆಚಾರ್ಯ ಮಧ್ವರು. ಅದರ ಒಟ್ಟಿಗೆ ರುಕ್ಮಿಣೀ ದೇವಿ ಪೂಜಿಸ್ತಾ ಇದ್ದಂತಹ ಪ್ರತಿಮೆ, ಅಷ್ಟಮಹಿಷೆಯರು ಆರಾಧಿಸ್ತಾ ಇದ್ದಂತಹ ಪ್ರತಿಮೆ, ಪ್ರಸ್ತುತ ಗೋಪಿಕೆಯರೇ ತಾವು ಅವತಾರ ಎತ್ತುಕೊಂಡು ಬಂದು ಅವರ ಸನ್ನಿಧಾನವುಳ್ಳಂತಹ ಜ್ಞಾನಿಗಳು ಈ ಅಷ್ಟಮಠದ ಯತಿಗಳು ಅಂತ ಐತಿಹ್ಯ ಇದೆ. ಹೀಗಿರುವಾಗ ಇದು ಇರಬಹುದು, ಅಥವಾ ಕೆಲವು ಕಡೆ ಸ್ವಯಂ ವ್ಯಕ್ತ ಭಗವಂತನ ಪ್ರತಿಮೆಗಳು. ಅಲ್ಲಿ ನಾವು ಇದ್ದು ಆ ಭಗವಂತನನ್ನು ಅನುಭವಿಸಬೇಕು. ಮತ್ತು ನಮ್ಮ ಮನೆಗಳಲ್ಲೇ ಇರಬಹುದು. ನಮ್ಮ ಮನೆಗಳಲ್ಲಿಯೂ ನಮ್ಮ ಪ್ರಾಣ ಪ್ರತಿಷ್ಠೆ ಅಂದರೆ ನಾವು ಪ್ರಾಣವನ್ನು ಅಲ್ಲಿ ಇಡುತ್ತೇವೆ. ಅಂದರೆ ಪ್ರಾಣದ ಮೂಲಕ, ಶ್ವಾಸದ ಮೂಲಕ ಅಲ್ಲಿ ಭಗವಂತನನ್ನು ತರಿಸಿಕೊಳ್ತೇವೆ. ಹಾಗೆ ತರಿಸಿಕೊಂಡಾಗ ಭಗವಂತನ ಅನುಗ್ರಹವನ್ನು ಬಯಸಬೇಕು ಹೊರತು ನಾವು ಅಂದರೆ
ಬಯಸ್ತಾ ಬಯಸ್ತಾ ಅಂದರೆ ಮೊದಲಿನ ಸ್ಟೆಪ್ಪಲ್ಲಿ ಎಲ್ಲರೂ ಕೂಡ ಅರ್ಥವನ್ನು ಬಯಸ್ತಾರೆ. ಅಂದರೆ ಅದು ಹೇಗಾಗಬೇಕು ಅಂದರೆ ಮೊದಲು ಪುರುಷಾರ್ಥ, ಆಮೇಲೆ ಸತ್ಪುರುಷಾರ್ಥ, ಆಮೇಲೆ ಪರಮ ಸತ್ಪುರುಷಾರ್ಥಕ್ಕೆ ಮೇಲೆ ನಾವು ತೇರ್ಗಡೆ ಅಂದರೆ ಅದು ಈ ಲೆವೆಲ್ ಇನ್ಕ್ರೀಸ್ ಆಗಬೇಕು. ಪುರುಷಾರ್ಥದಲ್ಲೇ ಜೀವನದುದ್ದಕ್ಕೆ ಹಣ ಹಣ ಅಂತ ಇದ್ದುಬಿಡೋದು ಅಂತ ಅರ್ಥ ಅಲ್ಲ ಅಂತ ಜಗನ್ನಾಥದಾಸರು ಈ ಶ್ಲೋಕದ ಮೂಲಕ ನಮ್ಮ ಉಪಾಸನೆಯ ಕ್ರಮವನ್ನು ಹೇಗೆ ಬೆಳೆಸಿಕೊಳ್ಬೇಕು, ಮೋಕ್ಷದತ್ತ ನಮ್ಮನ್ನು ಕೊಂಡೊಯ್ತಾರೆ, ಆಚಾರ್ಯರ ಶಾಸ್ತ್ರಗಳ ಮೂಲಕ ಹೋಗಬೇಕಾದ್ದು ಅಂತ ಹೇಳ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ, ರಾಯರ ಅಂತರ್ಯಾಮಿ, ಭಾರತೀ ರಮಣಕ್ಕೆ ಪ್ರಾಣ ಅಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀಮಧ್ವೇಶಾರ್ಪಿತಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿಯತೆ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಶ್ರೀಮಧ್ವೇಶಾರ್ಪಿತಮಸ್ತು.